ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. FTA ಟಾಕ್ಸ್ ಕನ್ಕ್ಲೂಡೆಡ್. ಫ್ರೀ ಟ್ರೇಡ್ ಅಗ್ರಿಮೆಂಟ್, ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಕರಿತೇವೆ. ಇಂಡಿಯಾ ಅಂಡ್ ನ್ಯೂಜಿಲ್ಯಾಂಡ್ ಹ್ಯಾವ್ ಫಿನಿಶ್ಡ್ ಟಾಕ್ಸ್ ಆನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬೂಸ್ಟ್ ಟ್ರೇಡ್ ಅಂಡ್ ಇಕನಾಮಿಕ್ ಟೈಸ್ ಬಿಟ್ವೀನ್ ದಿ ಟೂ ಕಂಟ್ರೀಸ್. ಭಾರತ ಮತ್ತೆ ನ್ಯೂಜಿಲ್ಯಾಂಡ್ ದೇಶಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಯಶಸ್ವಿಯಾಗಿ ಈಗ ಪೂರ್ಣಗೊಂಡಿದೆ. ಇದರಿಂದಾಗಿ ಎರಡು ದೇಶಗಳ ನಡುವಿನ ಆರ್ಥಿಕ ಮತ್ತೆ ವ್ಯಾಪಾರ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುವಂತಹ ನಿರೀಕ್ಷೆ ಇದೆ. ಬಿಗ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಬೆನಿಫಿಟ್ಸ್. ಇಂಡಿಯಾ ಹೋಪ್ಸ್ ಟು ಗೆಟ್ ಟ್ಯಾರಿಫ್ ಫ್ರೀ ಆಕ್ಸೆಸ್ ಟು ನ್ಯೂಜಿಲ್ಯಾಂಡ್ ಮಾರ್ಕೆಟ್ಸ್, while New Zealand has committed to $20 billion investment over 15 years. Both aim to double bilateral trade to $5 billion in 5 years. ಒಪ್ಪಂದದಿಂದಾಗಿ ಏನ್ ಲಾಭ? ಭಾರತ ಏನ್ ಮಾಡಬಹುದು? ನ್ಯೂಜಿಲ್ಯಾಂಡ್ ಮಾರುಕಟ್ಟೆಯಲ್ಲಿ ಯಾವುದೇ ಟ್ಯಾರಿಫ್ ಇಲ್ಲದೆ ಪ್ರವೇಶವನ್ನ ಪಡೆಯಬಹುದು. ಅದನ್ನ ಭಾರತ ಬಯಸ್ತಾ ಇತ್ತು. ಇನ್ನು ನ್ಯೂಜಿಲ್ಯಾಂಡ್ ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ ಸುಮಾರು $20 ಬಿಲಿಯನ್ ನಷ್ಟು ಹೂಡಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. Jobs and mobility for Indians. New Zealand will offer 5,000 work visas every year for Indian professionals. ಸುಮಾರು 5,000 ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರೊಫೆಷನಲ್ ವೀಸಾಗಳನ್ನ ಪ್ರತಿ ವರ್ಷ ಭಾರತಕ್ಕೆ ನ್ಯೂಜಿಲೆಂಡ್ ಕೊಡುತ್ತೆ. ಅಂತಂದ್ರೆ ಭಾರತದಲ್ಲಿರುವಂತಹ ವೃತ್ತಿಪರರು ಈ ವೀಸಾಗಳನ್ನ ಬಳಸ್ಕೊಳ್ಬಹುದು. ಅಲೋವಿಂಗ್ ದೆಮ್ ಟು ವರ್ಕ್ ಅಂಡ್ ಸ್ಟೇ ಫಾರ್ ಅಪ್ 3 years. ಈ ವೀಸಾದಿಂದ 3 ವರ್ಷಗಳ ತನಕ ಅಲ್ಲಿ ಹೋಗಿ ಅವರು ನೆಲೆಸಬಹುದು, ಕೆಲಸ ಮಾಡಬಹುದು. ಮೇಕಿಂಗ್ ಇಟ್ ಅ ಪೀಪಲ್ ಫ್ರೆಂಡ್ಲಿ ಡೀಲ್. ಹಾಗೆ ಒಂದು ರೀತಿಯಲ್ಲಿ ಭಾರತದ ಜನರಿಗೆ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಮುಂದಿನ ವಿಷಯ, ಫಾರೆಸ್ಟ್ ಲ್ಯಾಂಡ್ ಯೂಸ್ ಸ್ಟ್ರಿಕ್ಟ್ಲಿ ಲಿಮಿಟೆಡ್. ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಸೆಡ್ ದಟ್ ಫಾರೆಸ್ಟ್ ಲ್ಯಾಂಡ್ ಕೆನಾಟ್ ಬಿ ಯೂಸ್ಡ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸಸ್. ಇದು ಪದೇ ಪದೇ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇರುತ್ತೆ. ಅರಣ್ಯ ಭೂಮಿಯನ್ನ ಕೃಷಿ ಸೇರದ ಹಾಗೆ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್, ಯಾವುದೇ ಅರಣ್ಯೇತರ ಉದ್ದೇಶಗಳಿಗೆ ಬಳಸೋ ಹಾಗಿಲ್ಲ, ಅನ್ಲೆಸ್ ಪ್ರಾಪರ್ ಲೀಗಲ್ ಅಪ್ರೂವಲ್ ಇಸ್ ಟೇಕನ್. ಅಂತಂದ್ರೆ ಅದಕ್ಕೆ ಕಾನೂನುಬದ್ಧವಾದಂತಹ ಅನುಮೋದನೆ ಇರಬೇಕು, ಆಗ ಮಾತ್ರ ಅದನ್ನು ಬಳಸಬಹುದು. ಇದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸ್ತಾ ಇದೆ. ಇನ್ನು ಸೆಂಟರ್ಸ್ ಪರ್ಮಿಷನ್ ಇಸ್ ಮ್ಯಾಂಡೇಟರಿ. ಎನಿ ಡೈವರ್ಷನ್ ಆರ್ ಯೂಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಆರ್ ನಾನ್ ಫಾರೆಸ್ಟ್ರಿ ಆಕ್ಟಿವಿಟೀಸ್ ರಿಕ್ವೈರ್ಸ್ ಪ್ರಯರ್ ಅಪ್ರೂವಲ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ದಿ ಫಾರೆಸ್ಟ್ ಆಕ್ಟ್ 1980. 1980ರ ಅರಣ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅರಣ್ಯ ಭೂಮಿಯನ್ನ ಅದನ್ನ ಬಿಟ್ಟು ಬೇರೆ ಅರಣ್ಯೇತರ ಚಟುವಟಿಕೆಗಳಿಗೆ ಬಳಸೋಕ್ಕಿಂತ ಮೊದಲು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯಬೇಕು, ಅದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗಲ್ ಲೀಸಸ್ ನಾಟ್ ವ್ಯಾಲಿಡ್. ದ ಕೋರ್ಟ್ ಅಪ್ಹೆಲ್ಡ್ ಕರ್ನಾಟಕ ಗವರ್ಮೆಂಟ್ ಸ್ಟ್ಯಾಂಡ್ ಅಂಡ್ ರೂಲ್ ದಟ್ cooperative society cannot get extension of a lease on forest land that was illegally granted in the first place. Land must be restored with native trees. ಅಕ್ರಮವಾಗಿ ನೀಡಲಾದಂತಹ ಗುತ್ತಿಗೆಯನ್ನ ಮತ್ತೆ ವಿಸ್ತರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕರ್ನಾಟಕದ ಸರ್ಕಾರ ನಿಲುವನ್ನ ನ್ಯಾಯಾಲಯ ಎತ್ತಿ ಹಿಡಿತಾ ಇದೆ. ಮತ್ತೆ ಅಂತ ಭೂಮಿಯನ್ನ ಮರಳಿ ಪಡ್ಕೊಂಡು ಅಲ್ಲಿ ಸ್ಥಳೀಯ ಮರಗಳನ್ನ ಬೆಳೆಸಬೇಕು, ಮತ್ತೆ ಅರಣ್ಯವನ್ನ ಮರುಸ್ಥಾಪಿಸಬೇಕು ಅಂತ ಕೋರ್ಟ್ ಹೇಳ್ತಾ ಇದೆ. ಇನ್ನು ಬಿಗ್ ಪುಷ್ ಫಾರ್ ಗ್ಲೋಬಲ್ ಎಜುಕೇಶನ್. ನೀತಿ ಆಯೋಗ್ ಹ್ಯಾಸ್ ಪ್ರಪೋಸ್ಡ್ $10 billion ರಿಸರ್ಚ್ ಫಂಡ್, ಇಂಪ್ರೂವ್ ರಿಸರ್ಚ್ ಕ್ವಾಲಿಟಿ ಅಂಡ್ ಮೇಕ್ ಇಂಡಿಯನ್ ಯೂನಿವರ್ಸಿಟೀಸ್ ಗ್ಲೋಬಲಿ ಕಾಂಪಿಟೇಟಿವ್. ನಮ್ಮ ದೇಶದ ವಿಶ್ವವಿದ್ಯಾಲಯಗಳು ಜಾಗತಿಕ ಮಟ್ಟದಲ್ಲಿ ಸಂಶೋಧನಾ ಗುಣಮಟ್ಟವನ್ನ ಸುಧಾರಿಸ್ಕೊಳ್ಬೇಕು, ಆ ಲೆವೆಲ್ಗೆ ನಾವು ಬೆಳಿಬೇಕು. ಹಾಗಾಗಿ ಅವುಗಳನ್ನ ಕಾಂಪಿಟೇಟಿವ್ನೆಸ್, ಅವರ ಸ್ಪರ್ಧಾತ್ಮಕತೆಯನ್ನ ಇನ್ನಷ್ಟು ಹೆಚ್ಚಿಸಲಿಕ್ಕೆ ನೀತಿ ಆಯೋಗ $10 billion ಸಂಶೋಧನಾ ನಿಧಿಯನ್ನ ಪ್ರಪೋಸ್ ಮಾಡ್ತಾ ಇದೆ. ಅದರ ಜೊತೆ ಸ್ಕಾಲರ್ಶಿಪ್ಸ್ ಟು ಅಟ್ರಾಕ್ಟ್ ಫಾರಿನರ್ಸ್. ನ್ಯೂ ವಿಶ್ವಬಂಧು ಸ್ಕಾಲರ್ಶಿಪ್, ಈ ಹೆಸರು ನೆನಪಿರಲಿ, ವಿಶ್ವಬಂಧು ಸ್ಕಾಲರ್ಶಿಪ್ ಅಂಡ್ ಫೆಲೋಶಿಪ್ ಪ್ರಪೋಸ್ ಟು ಬ್ರಿಂಗ್ ಫಾರಿನ್ ಸ್ಟೂಡೆಂಟ್ಸ್ ಅಂಡ್ ಫ್ಯಾಕಲ್ಟಿ ಟು ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್. ಮುಖ್ಯವಾಗಿ ಇದನ್ನ, ಈ ವಿದ್ಯಾರ್ಥಿ ವೇತನವನ್ನ, ಫೆಲೋಶಿಪ್ಗಳನ್ನ ವಿದೇಶಿ ವಿದ್ಯಾರ್ಥಿಗಳು, ಅಧ್ಯಾಪಕರನ್ನ ಭಾರತದ ಶಿಕ್ಷಣ ಸಂಸ್ಥೆಗಳಿಗೆ ಆಕರ್ಷಿಸಬೇಕು, ಅದಕ್ಕೋಸ್ಕರ ಪರಿಚಯಿಸ್ತಾ ಇದ್ದಾರೆ. ರೆಡ್ಯೂಸ್ ಸ್ಟೂಡೆಂಟ್ಸ್ ಔಟ್ ಫ್ಲೋ. ನಾವು ಹಿಂದಿನ ವಾರ ಒಂದು ಆರ್ಟಿಕಲ್ ನ ಡಿಸ್ಕಸ್ ಮಾಡಿದ್ವಿ. ನಮ್ಮ ದೇಶದ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಹೋದಾಗ ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾರೆ, ಮತ್ತೆ ಯಾವ ರೀತಿ ಅದು ಚೇಂಜ್ ಆಗ್ತಾ ಇದೆ. ರಿವರ್ಸ್ ರೆಮಿಟೆನ್ಸ್ ಅನ್ನುವಂತ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಯಾರಿಗೆ ನೆನಪಿದೆ ನನಗೆ ಗೊತ್ತಿಲ್ಲ, ಅದನ್ನ ನೋಡಿದವರಿಗೆ ನೆನಪಿರಬಹುದು ಅಲ್ವಾ. ಸ್ಟೂಡೆಂಟ್ಸ್ ಹೊರಗಡೆ ಹೋದ್ರೆ
ರೆಮಿಟೆನ್ಸ್ ಬರೋದಿಲ್ಲ ನಮ್ಗೆ, ನಾವೇ ಅಲ್ಲಿರೋ ಸ್ಟೂಡೆಂಟ್ಸ್ಗಳಿಗೆ, ಇಲ್ಲಿರೋ ತಂದೆ ತಾಯಿ ಹಣ ಕಳಿಸ್ಬೇಕಾಗತ್ತೆ. ಇದನ್ನ ತಡಿಬೇಕು. ಔಟ್ಫ್ಲೋ ಕಡಿಮೆ ಮಾಡಬೇಕು, ಇನ್ಫ್ಲೋ ಜಾಸ್ತಿ ಮಾಡಬೇಕು. ದ ಪ್ಲಾನ್ ಏಮ್ಸ್ ಟು ರಿವರ್ಸ್ ದಿ ಟ್ರೆಂಡ್ ಆಫ್ ಇಂಡಿಯನ್ಸ್ ಗೋಯಿಂಗ್ ಅಬ್ರಾಡ್ ಫಾರ್ ಸ್ಟಡೀಸ್ ಬೈ ಇಂಪ್ರೂವಿಂಗ್ ಕರಿಕ್ಯುಲಮ್, ಈಸಿಂಗ್ ರೆಗ್ಯುಲೇಷನ್ಸ್, ಅಲೋವಿಂಗ್ ಮೋರ್ ಇಂಟರ್ನ್ಯಾಷನಲ್ ಕ್ಯಾಂಪಸಸ್ ಇನ್ ಇಂಡಿಯಾ. ಭಾರತದ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಹೋಗಕ್ಕಿಂತ ಭಾರತದಲ್ಲೇ, ನಮ್ಮ ದೇಶದಲ್ಲೇ ಒಳ್ಳೆ ಶಿಕ್ಷಣ ಪಡೆಯೋದು, ಅದಕ್ಕೋಸ್ಕರ ಕರಿಕ್ಯುಲಮ್ ಅನ್ನ ಇಂಪ್ರೂವ್ ಮಾಡೋದು, ನಿಯಮಗಳನ್ನ ಸರಳೀಕರಿಸೋದು, ಮತ್ತೆ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನ ಭಾರತದಲ್ಲೂ ಸ್ಥಾಪನೆ ಮಾಡೋದು, ಇದೆಲ್ಲ ಇದರ ಮುಖ್ಯವಾದಂತಹ ಗುರಿ. ಇನ್ನು ಮೈನಿಂಗ್ ಝೋನ್ಸ್ ಇನ್ ಅರಾವಳೀಸ್ ವಿಲ್ ಬಿ ಕ್ಲಿಯರ್ಲಿ ಮಾರ್ಕ್ಡ್. ದ ಗವರ್ಮೆಂಟ್ ಇಸ್ ಪ್ರಿಪೇರಿಂಗ್ ಅ ಡಿಸ್ಟ್ರಿಕ್ಟ್ ವೈಸ್ ಪ್ಲಾನ್ to clearly identify where mining is completely banned and where it may be strictly regulated in the Aravali range. ಅರಾವಳಿಗೆ ಸಂಬಂಧಪಟ್ಟ ಹಾಗೆ ಮುಂದುವರಿತಾನೆ ಇದೆ. ಈಗ ಎಲ್ಲಿ ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಮತ್ತೆ ಎಲ್ಲಿ ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕು ಅನ್ನುವಂತಹ ವಲಯಗಳನ್ನ ಗುರುತಿಸಲಿಕ್ಕೆ ಸರ್ಕಾರ ಜಿಲ್ಲಾವಾರು ಪ್ರತಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಬೀಯಿಂಗ್ ಇಂಪ್ಲಿಮೆಂಟೆಡ್. ದ ಆಕ್ಷನ್ ಫಾಲೋ ಸುಪ್ರೀಂ ಕೋರ್ಟ್ ಡೈರೆಕ್ಟಿವ್ which asked for a uniform definition of the Aravali range and sustainable mining plan to stop environmental damage. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇತ್ತು ಅಂತಂದ್ರೆ, ಅರಾವಳಿ ರೇಂಜಸ್ ಏನು ಹಾಗಂತಂದ್ರೆ ಯೂನಿಫಾರ್ಮ್ ಡೆಫಿನೇಷನ್ ಬೇಕು, ಮತ್ತೆ ಯಾವುದೇ ಒಂದು ಗಣಿಗಾರಿಕೆ ಇರಬಹುದು, ಮೈನಿಂಗ್ ಪ್ಲಾನ್ ಅದನ್ನ ಸಸ್ಟೈನಬಲ್ ಆಗಿರ್ಬೇಕು. ಹೇಗೆ ಅಂತಂದ್ರೆ ಸುಸ್ಥಿರವಾಗಿದ್ದಾಗ ಮಾತ್ರ ಅದರಿಂದ ಮುಂದೆ ಯಾವುದೇ ಪರಿಸರಕ್ಕೆ ಹಾನಿ ಆಗೋದಿಲ್ಲ. ಅಂತಹ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಇನ್ನಷ್ಟು ಕ್ಲಾರಿಟಿಯನ್ನು ಕೇಳ್ತಾ ಇತ್ತು. ಹಾಗಾಗಿ ಇದರ ಬಗ್ಗೆ ಸರ್ಕಾರ ಈಗ ಅದನ್ನ ಕ್ಲಾರಿಫೈ ಮಾಡ್ತೇವೆ, ಇದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಹೇಳ್ತಾ ಇದೆ. ಫೋಕಸ್ ಆನ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಪ್ಲಾನ್ ವಿಲ್ ಮ್ಯಾಪ್ ಫಾರೆಸ್ಟ್, ವೈಲ್ಡ್ ಲೈಫ್ ಕಾರಿಡಾರ್ಸ್, ಸೆನ್ಸಿಟಿವ್ ಹ್ಯಾಬಿಟ್ಯಾಟ್ಸ್, ಅಸೆಸ್ ಕ್ಯುಮುಲೇಟಿವ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಂಡ್ ಎನ್ಶೋರ್ ರಿಸ್ಟೋರೇಷನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಫ್ ಡ್ಯಾಮೇಜ್ಡ್ ಏರಿಯಾಸ್. ಗಣಿಗಾರಿಕೆಯಿಂದ ಉಂಟಾಗಿರುವಂತಹ ಪರಿಸರ ಹಾನಿಯನ್ನ ಮೌಲ್ಯಮಾಪನ ಮಾಡೋದು, ಮತ್ತೆ ಹಾನಿಗೊಳಗಾದ ಪ್ರದೇಶಗಳ ಪುನಶ್ಚೇತನಕ್ಕೆ ಆದ್ಯತೆ ಕೊಡೋದು, ಮತ್ತೆ ವನ್ಯಜೀವಿ ಕಾರಿಡಾರ್ಗಳಂತ ಕರೀತೇವೆ, ಅರಣ್ಯ ನಕ್ಷೆ ಮೂಲಕ ಗುರುತಿಸೋದು, ಹೀಗೆ ಹಲವಾರು ಕ್ರಮಗಳನ್ನ ಇದರಲ್ಲಿ ಕೈಗೊಳ್ತಾರೆ. ಒಂದು ಆರ್ಟಿಕಲ್ ನ ಡಿಸ್ಕಸ್ ಮಾಡೋಣ. ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಇನ್ ಇಂಡಿಯಾ. ಇದರ ಬಗ್ಗೆ ಕೇಳಿರಬಹುದು ಕೆಲವರಿಗಾಗಲೇ. ರೈಟ್ ಟು ಡಿಸ್ಕನೆಕ್ಟ್. ರೈಟ್ ಟು ಡಿಸ್ಕನೆಕ್ಟ್ ಅಂತಂದ್ರೆ ಏನು? ನಾವೆಲ್ಲ ಈಗಿರೋದು ಡಿಜಿಟಲ್ ಜಗತ್ನಲ್ಲಿ ಅಲ್ವಾ? We are in digital world today. Work does not stop when office hours end. ನೀವು ಸೇಪಿಯನ್ಸ್ ಅನ್ನುವಂಥ ಒಂದು ಬುಕ್ ಇದೆ, ಅದರ ಬಗ್ಗೆ ತಿಳ್ಕೊಳ್ಳಿ ಅಥವಾ ಅದನ್ನ ಓದಿ ಸಾಧ್ಯ ಆದ್ರೆ. ಇಂಗ್ಲಿಷ್ನಲ್ಲಿ ಬರೆಯೋರಾಗಿರಬಹುದು, ಕನ್ನಡದಲ್ಲಿ ಬರೆಯೋರಾಗಿರಬಹುದು. ಎಸ್ಸೆ ಎಥಿಕ್ಸ್ಗೆಲ್ಲ ಬಹಳ ಹೆಲ್ಪ್ ಮಾಡುವಂತಹ ಒಂದು ಪುಸ್ತಕ ಅದು. ಯುವಾಲ್ ನೋವಾಲ್ ಹರಾರಿ ಅನ್ನೋರು ಬರೆದಿರೋದು ಆ ಪುಸ್ತಕವನ್ನ. ಹಾಗಾಗಿ ಬರೀ ಕನ್ನಡದ ಪುಸ್ತಕಗಳನ್ನು ಮಾತ್ರ ಅಲ್ಲ, ಜಾಗತಿಕ ಲೆವೆಲಿನ ಅಂದ್ರೆ ವಿಶ್ವಮಟ್ಟದ ಪುಸ್ತಕಗಳನ್ನ ಓದಿ ನಿಮ್ಮ ಮೈಂಡ್ ಸೆಟ್ ಇನ್ನೂ ಬ್ರಾಡ್ ಆಗ್ತಾ ಹೋಗುತ್ತೆ. ಈ ಸೇಪಿಯನ್ಸ್ ಅನ್ನುವಂಥ ಒಂದು ಬುಕ್ ಅನ್ನ ಆದಾಗ ಓದಿ. ಅದರಲ್ಲಿ ಸಹ ಎಷ್ಟೋ ವಿಷಯಗಳು ಬರುತ್ತೆ. ಅಂದ್ರೆ ಮೊದ್ಲು ಹೇಗಿತ್ತು ನೋಡಿ, ಮನುಷ್ಯ ಸ್ಟಾರ್ಟಿಂಗ್ ಅಲ್ಲಿ ಎವಲ್ಯೂಷನ್, ಮಂಗನಿಂದ ಮಾನವ ಆದ್ನಲ್ವಾ ಅಂತಂದ್ರೆ ಆ ಥಿಯರಿ ನಿಮ್ಗೆ ಗೊತ್ತಿರಬಹುದು. ಈಗ ಒಂದು ಪರಿಪೂರ್ಣವಾದ ಮಾನವ ಅಂತ ಹೇಳಬಹುದು. ಸ್ಟಾರ್ಟಿಂಗ್ ಮಾನವ ಆದಾಗ ಮನುಷ್ಯನ ದೈನಂದಿನ ಚಟುವಟಿಕೆ ಯಾವ ತರ ಇರ್ತಿತ್ತು? ಡೈಲಿ ಲೈಫ್ ಆಫ್ ಅನ್ ಇಂಡಿವಿಜುವಲ್ ಇಟ್ಸ್ ಮೇನ್ಲಿ ಫೋಕಸ್ಡ್ ಆನ್ ಫಿಸಿಕಲ್ ವರ್ಕ್ ಅಲ್ವಾ? ಹೊಲದಲ್ಲಿ, ತೋಟದಲ್ಲಿ, ಗದ್ದೆ, ಬೆಟ್ಟ, ಗುಡ್ಡ, ಈ ತರ ಫಿಸಿಕಲ್ ವರ್ಕ್ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಬಟ್ ಇನ್ ಟುಡೇಸ್ ಡಿಜಿಟಲ್ ವರ್ಲ್ಡ್ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಅಲ್ಗಾರಿದಮ್ಸ್, ಕಂಪ್ಯೂಟರ್ ನೆಟ್ವರ್ಕ್ಸ್, ಮೊಬೈಲ್, ಇಂಟರ್ನೆಟ್ ಅಲ್ವಾ? ಪ್ರತಿಯೊಂದು ಈಗ ಡಿಪೆಂಡ್ ಆಗಿರೋದು ಮೊಬೈಲು, ಲ್ಯಾಪ್ಟಾಪ್, ಇಂಟರ್ನೆಟ್, ಅಲ್ಗಾರಿದಮ್ಗಳ ಮೇಲೆ. ಹಾಗಾಗಿ ಈಗಿನ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ವರ್ಕ್ ಡಸ್ ನಾಟ್ ಸ್ಟಾಪ್ ವೆನ್ ಆಫೀಸ್ ಅವರ್ಸ್ ಎಂಡ್. ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗಿರ್ತಾರೆ, ಸಂಜೆ 5 ಗಂಟೆಗೆ ವಾಪಸ್ಸು ಅಥವಾ 6 ಗಂಟೆಗೆ ವಾಪಸ್ ಬಂದಿರ್ತಾರೆ ಮನೆಗೆ. ಮನೆಗೆ ಬಂದ ತಕ್ಷಣ ಕೆಲಸ ಮುಗಿದಿದೆ ಅಂತ ಅದ್ರ ಅರ್ಥ ಅಲ್ಲ. ಯಾಕಂತಂದ್ರೆ ಇಮೇಲು, ವಾಟ್ಸಪ್ ಮೆಸೇಜು, ಕಾಲು, ಸ್ಲ್ಯಾಕ್, ಟೀಮ್ಸು ಎಲ್ಲ ಮೊಬೈಲ್ ಅಲ್ಲಿ ಇರುತ್ತೆ. ಅಪ್ಡೇಟ್ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. They follow employees into their homes, evenings, weekends and even holidays. ನೀವು ಯಾವುದೇ ಸಂದರ್ಭದಲ್ಲೂ ಇಲ್ಲ ನಾನು ಈಗ ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಸಡನ್ ಆಗಿ ಒಂದು ಬಂದೇ ಬಿಡುತ್ತೆ ಕೆಲಸ, ಯಾವುದೇ ಒಂದು ರಜೆ ತೆಗೆದುಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಆ ಲೆವೆಲ್ಗೆ ಎಷ್ಟೋ ಸಾರಿ ಎಕ್ಸ್ಪ್ಲಾಯಿಟೇಷನ್ ಆಗ್ತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ ಬರೋದು,
ಶುಡ್ ಅನ್ ಎಂಪ್ಲಾಯಿ ಹ್ಯಾವ್ ಅ ಲೀಗಲ್ ರೈಟ್ ಟು ಸೇ ಐ ಆಮ್ ಆಫ್ ವರ್ಕ್ ನೌ? ಒಬ್ಬ ಎಂಪ್ಲಾಯಿ ಕೆಲಸ ಮಾಡೋರಿಗೆ, ಇಲ್ಲ ನಾನೀಗ ಕೆಲಸದಿಂದ ರಜಾ ತೆಗೆದುಕೊಂಡಿದ್ದೇನೆ, ನನಗೆ ಈಗ ಯಾವ ಪ್ರಶ್ನೆನೂ ಕೇಳಬೇಡಿ, ನಾ ಕೆಲಸ ಮಾಡಲ್ಲ ಈಗ ಅಂತ ಹೇಳುವಂತ ಒಂದು ಹಕ್ಕಿದೆಯಾ ಒಂದು ಎಂಪ್ಲಾಯಿಗೆ, ಕೆಲಸ ಮಾಡೋರಿಗೆ ಅನ್ನೋದ್ರ ಬಗ್ಗೆ ಆವಾಗ ಕ್ವಶನ್ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಒಂದು ಬಿಲ್, ರೈಟ್ ಟು ಡಿಸ್ಕನೆಕ್ಟ್ ಬಿಲ್, ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಇದು ಮುಂದಾಗ್ತಾ ಇದೆ. ಆದ್ರೆ ಅದು ಕರೆಕ್ಟ್ ಆಗಿ ಕಂಪ್ಲೀಟ್ನೆಸ್ ಇಲ್ಲ ಅದರಲ್ಲಿ ಅಂತ ಆರ್ಟಿಕಲ್ ಹೇಳುತ್ತೆ. ಫಸ್ಟ್ ಏನು ರೈಟ್ ಟು ಡಿಸ್ಕನೆಕ್ಟ್ ಅಂತಂದ್ರೆ ಅದು ತಿಳ್ಕೊಳ್ಬೇಕು ನಾವು. ಇಟ್ ಗಿವ್ಸ್ ಎಂಪ್ಲಾಯೀಸ್ ದ ರೈಟ್ ಟು ನಾಟ್ ರೆಸ್ಪಾಂಡ್. ನೀವೇ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಿ, ಮಾರ್ನಿಂಗ್ 9ಗೆ ಹೋದ್ರಿ, ಈವ್ನಿಂಗ್ 6ಕ್ಕೆ ವಾಪಸ್ ಬಂದ್ರಿ. ಆದ್ರೆ ಬಂದ ಮೇಲೂ ಸಹ ಅವ್ರು ಕಾಲ್ ಮಾಡಿದ್ರು, ಈ ಕೆಲಸ ಎಲ್ಲಿಗೆ ಬಂತು, ನಾಳೆ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಮತ್ತೆ ಇವತ್ತು ಸಂಜೆ ಮತ್ತೆ ಎಕ್ಸ್ಟ್ರಾ ಇದಕ್ಕೆ ವರ್ಕ್ ತಗೊಳ್ತೀರಾ, ಲ್ಯಾಪ್ಟಾಪ್ ಆಫೀಸ್ ಲ್ಯಾಪ್ಟಾಪ್ ನಿಮ್ಮ ಹತ್ರನೇ ಇರುತ್ತೆ, ಕಂಪ್ಲೀಟ್ ಮಾಡ್ಕೊಡಿ ಇವತ್ತು ರಾತ್ರಿನೇ ಅಂತ ಕೇಳ್ತಾ ಇರ್ತಾರೆ. ಈ ರೈಟ್ ಟು ಡಿಸ್ಕನೆಕ್ಟ್ ಅಲ್ಲಿ ಇಲ್ಲ, ನಾನು ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದೇನೆ, ನಾನು ನಿಮ್ಮ ವರ್ಕ್ ಕಾಲ್ಗಳನ್ನ, ವರ್ಕ್ ಇಮೇಲ್, ವರ್ಕ್ ಮೆಸೇಜ್ಗಳನ್ನ ನೋಡ್ಲಿಕ್ಕೆ ಹೋಗೋದಿಲ್ಲ, ನನಗೆ ಮನೆಗೆ ಬಂದ್ಮೇಲೆ ನನಗೂ ಓದ್ಕು ಯಾವ ಸಂಬಂಧ ಇಲ್ಲ. ಆಫ್ಟರ್ ಅಫಿಷಿಯಲ್ ವರ್ಕಿಂಗ್ ಅವರ್ಸ್, ಅಫಿಷಿಯಲ್ ವರ್ಕಿಂಗ್ ಅವರ್ ನಲ್ಲಿ ಕೆಲಸ ಮಾಡಿದ್ದೇನೆ, ಈಗ ಮನೇಲಿದ್ದೇನೆ, ಇದು ನನ್ನ ಪ್ರೈವೇಟ್ ಪರ್ಸನಲ್ ಲೈಫ್, ಈಗ ನಾನು ಅದರಲ್ಲಿ ತೊಡಗಿಸ್ಕೊಳ್ಳಿಕ್ ಆಗೋದಿಲ್ಲ. ದಿಸ್ ಸೌಂಡ್ ಸ್ಟ್ರೇಟ್ ಫಾರ್ವರ್ಡ್ ಅಂಡ್ ಎಂಪ್ಲಾಯ್ ಫ್ರೆಂಡ್ಲಿ ಅಲ್ವಾ? ಈ ತರ ಮಾಡ್ಲಿಕ್ಕೆ ಅಸಾಧ್ಯ ಆದ್ರೆ ಎಂಪ್ಲಾಯ್ ಫ್ರೆಂಡ್ಲಿ ಅಂತ ಹೇಳ್ಬಹುದು ನಾವು. ಆದ್ರೆ ಅದರಲ್ಲಿ ಪ್ರಾಬ್ಲಮ್ ಇದೆ. ಈಗ ನೋಡಿ, ವೈ ಇಸ್ ದಿಸ್ ಬಿಲ್ ಇಂಪಾರ್ಟೆಂಟ್ ನಾವು, ಯಾಕೆ ಇದು ಇಂಪಾರ್ಟೆಂಟ್ ಹೇಳಿ? ಅರ್ಲಿಯರ್ ಮೊದ್ಲೇನಾಗಿತ್ತು, ಫಿಸಿಕಲ್ ಆಫೀಸ್ ಇರ್ತಾ ಇತ್ತು, ವರ್ಕಿಂಗ್ ಅವರ್ಸ್ 9 to 5 ಇರ್ತಾ ಇತ್ತು. ಆದ್ರೆ ಈಗ ಲ್ಯಾಪ್ಟಾಪ್, ಫೋನ್ ಇದೆ, ಎಲ್ಲಿ ಹೋದ್ರು ಅಲ್ಲಿಂದಾನೆ ಆಫೀಸಿಂದ ಕಾಲ್ ಬರುತ್ತೆ, ಎಲ್ಲಿಂದ ಬೇಕಾದ್ರೂ ಕೆಲಸ ಮಾಡಬಹುದು. ಅದರಲ್ಲೂ ಕೋವಿಡ್ ಮುಗಿದ ಮೇಲೆ ಅಥವಾ ಕೋವಿಡ್ ಬಂದಾಗಿನಿಂದ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಜಾಸ್ತಿ ಆಗಿದೆ. ಈಗ ವಾಪಸ್ ತುಂಬಾ ಕಡೆ ಆಫೀಸ್ ಅವರ್ಗಳು ಸ್ಟಾರ್ಟ್ ಆಗಿದೆ. ಆದ್ರೆ ತುಂಬಾ ಕಡೆ ಇನ್ನೂ ಸಹ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ, ಆಫೀಸ್ನಲ್ಲೂ ಮಾಡಿಸ್ಕೊಳ್ತಾ ಇದ್ದಾರೆ, ಮನೆಯಿಂದಾನು ಮಾಡಿಸ್ಕೊಳ್ತಾ ಇದ್ದಾರೆ. ಬಾಸ್ ಕ್ಯಾನ್ ರೀಚ್ ಯು ಎನಿ ಟೈಮ್, ಬಾಸ್ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ಕೆಲಸ ಮುಗಿಸಿ, ಇಲ್ದಿದ್ರೆ ಫೈರ್. ಪ್ರೈವೇಟ್ ಕಂಪ್ನಿಗಳಲ್ಲಿ ಅಂತೂ ಈಗ AI ಬರ್ತಾ ಇದೆ, ನಿಮ್ಮನ್ನ ಯಾವಾಗ ಬೇಕಾದ್ರೂ ಕೆಲಸದಿಂದ ತೆಗೆದುಹಾಕಬಹುದು ಅನ್ನುವಂತ ಭಯ ಇರುತ್ತೆ. ಲೇಬರ್ ಲಾಸ್ ವರ್ ರಿಟನ್ ಫಾರ್ ಫ್ಯಾಕ್ಟರಿ ಫ್ಲೋರ್ಸ್ ಅಂಡ್ ಆಫೀಸರ್ಸ್, ನಾಟ್ ಫಾರ್ ವಾಟ್ಸ್ಆಪ್ ಅಂಡ್ ಝೂಮ್. ನಮ್ಮ ದೇಶದಲ್ಲಿ ಲೇಬರ್ ಲಾಗಳು, ಕಾರ್ಮಿಕ ಕಾನೂನುಗಳಿದೆ, ಅದನ್ನ ಫ್ಯಾಕ್ಟರಿ ಫ್ಲೋರ್, ಆಫೀಸ್ಗಳಿಗೆ ಸಂಬಂಧಪಟ್ಟಾಗ ಮಾಡಿದ್ದಾರೆ. ಆದರೆ ವಾಟ್ಸಪ್, ಝೂಮು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಲಾ ಮೇಕರ್ಸ್ ಆರ್ ಟ್ರೈಂಗ್ ಟು ಕ್ಯಾಚ್ ಅಪ್. ಈಗ ಲಾ ಮೇಕರ್ಗಳು ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಮಾಡೋಣ ಅಂತ ಮುಂದಾಗಿದ್ದಾರೆ. ಆದ್ರೆ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ ಏನಂತಂದ್ರೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ವರ್ಕ್? ಸೆಂಟ್ರಲ್ ಕ್ರಿಟಿಸಿಸಮ್ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯು ಡೋಂಟ್ ಹ್ಯಾವ್ ಟು ರೀಪ್ಲೇ ಆಫ್ಟರ್ ವರ್ಕ್ ಅವರ್ಸ್. ಹಾಗಾದ್ರೆ ವರ್ಕ್ ಅಂತಂದ್ರೆ ಏನು? ಒಂದು ವರ್ಕ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಲ್ವಾ? ದ ಬಿಲ್ ಡಸ್ ನಾಟ್ ಕ್ಲಾರಿಫೈ. ಈಗ ಒಂದ್ಸಾರಿ ಯಾವುದೋ ಒಂದು ಮೆಸೇಜ್ ಬಂತು ಆಫೀಸಿಂದ, ಅದಕ್ಕೆ ರಿಪ್ಲೈ ಮಾಡೋದು ವರ್ಕ್ ಹೌದಾ ಅಲ್ವಾ? ಆಫೀಸಿನ ಇಮೇಲ್ ಬಂದಿದೆ, ಇಮೇಲ್ ಅನ್ನ ಓದೋದು, ಕೆಲಸಕ್ಕೆ ಸಂಬಂಧಪಟ್ಟ ಇಮೇಲ್, ಅದನ್ನು ಓದೋದು ವರ್ಕ್ ಹಾಗಾದ್ರೆ? ಅಥವಾ ಫೋನಲ್ಲಿ ಅವೈಲೇಬಲ್ ಇರೋದು ವರ್ಕ್? ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ನಾನು ಅದನ್ನ ನೋಡ್ಕೊಳ್ತೇನೆ ಅಂತ ಹೇಳೋದು ವರ್ಕ್ ಅಲ್ವಾ? ಬಿಕಾಸ್ ಇಂಡಿಯನ್ ಲೇಬರ್ ಲಾಸ್ ರೆಗ್ಯುಲೇಟ್ ವರ್ಕ್, ನಾಟ್ ಜಸ್ಟ್ ಕಮ್ಯುನಿಕೇಶನ್. ನಮ್ಮ ದೇಶದಲ್ಲಿರೋ ಲೇಬರ್ ಲಾಗಳು ಕೇವಲ ಕಮ್ಯುನಿಕೇಶನ್ ಮಾತ್ರ ಅಲ್ಲ, ವರ್ಕ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಆದ್ರೆ ಕಾನ್ಫ್ಲಿಕ್ಟ್ ಗಳಿದೆ ಎಕ್ಸಿಸ್ಟಿಂಗ್ ಲೇಬರ್ ಲಾಗಳಲ್ಲಿ. ಇಂಡಿಯಾ ಏನ್ ಮಾಡಿದೆ, ರೀಸೆಂಟ್ಲಿ ಲೇಬರ್ ಲಾಗಳನ್ನ ಒಂದು 4 ಲೇಬರ್ ಕೋಡ್ಸ್ ಆಗಿ ಕನ್ಸಾಲಿಡೇಟ್ ಮಾಡಿದೆ. ಒನ್ ಇಂಪಾರ್ಟೆಂಟ್ ಇರೋದು ಏನು ಅಂತಂದ್ರೆ, ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ಅಂತ. ಆ ಕೋಡಲ್ಲಿ ವರ್ಕಿಂಗ್ ಅವರನ್ನ ಫಿಕ್ಸ್ ಮಾಡೋದು, ಓವರ್ ಟೈಮ್ ಅನ್ನ ರೆಗ್ಯುಲೇಟ್ ಮಾಡೋದು, ಎಂಪ್ಲಾಯರ್ ಕಂಟ್ರೋಲ್ ನ ಡಿಫೈನ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಪ್ರಾಬ್ಲಮ್ ಇರೋದೇನು, ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಟಾಕ್ಸ್ ಅಬೌಟ್ ಕಮ್ಯುನಿಕೇಶನ್. ಈಗ ಅವರು ಪ್ರಪೋಸ್ ಮಾಡಿದ್ರಲ್ವಾ ಬಿಲ್ ಅನ್ನ, ಅದರಲ್ಲಿ ಕಮ್ಯುನಿಕೇಶನ್ ಬಗ್ಗೆ ಹೇಳ್ತಾ ಇದ್ದಾರೆ. ಲೇಬರ್ ಕೋಡ್ಸ್ ಹೇಳೋದು ಯಾವ್ದ್ರ ಬಗ್ಗೆ? ವರ್ಕಿಂಗ್ ಟೈಮ್ ಬಗ್ಗೆ. ಒಂದ್ ಕಡೆ ಕಮ್ಯುನಿಕೇಶನ್, ಇನ್ನೊಂದ್ ಕಡೆ ವರ್ಕಿಂಗ್ ಟೈಮ್. ವರ್ಕ್ ಅಂದ್ರೆ ಏನು ಅನ್ನೋದು ಇಬ್ರಿಗೂ ಗೊತ್ತಿಲ್ಲ. ಬರೀ ಮೆಸೇಜ್ ನೋಡೋದು, ಕಾಲ್ ಮಾಡೋದು, ರಿಪ್ಲೈ ಮಾಡೋದು ವರ್ಕ್ ಹಾಗಾದ್ರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ದ ಬಿಲ್ ಡಸ್ ನಾಟ್ ಲಿಂಕ್ ದಿ ಟು. ಎರಡಕ್ಕೂ ಲಿಂಕ್ ಸಿಗ್ತಾ ಇಲ್ಲ. ಈಗ ಅದರಿಂದ ಏನಾಗ್ತಾ ಇದೆ, ಕಮ್ಯುನಿಕೇಶನ್ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ, ಬಟ್ ವರ್ಕ್ ಇಟ್ ಸೆಲ್ಫ್ ಇಸ್ ನಾಟ್ ಡಿಫೈನ್ಡ್. ನಿಮ್ಮ ಕಮ್ಯುನಿಕೇಶನ್ ಎಲ್ಲ ರೆಗ್ಯುಲೇಟ್ ಮಾಡ್ತಾ ಇರ್ತಾರೆ, ಆದ್ರೆ ವರ್ಕ್ ಅಂತಂದ್ರೆ ಏನು ಅನ್ನೋದನ್ನ ಡಿಫೈನ್ ಮಾಡಿಲ್ಲ. ಸೊ ದ ರೈಟ್ ಬಿಕಮ್ಸ್ ಮೋರ್ ಲೈಕ್ ಗುಡ್ ಬಿಹೇವಿಯರ್ ಎಕ್ಸ್ಪೆಕ್ಟೆಡ್ ಫ್ರಮ್ ಎಂಪ್ಲಾಯರ್ಸ್ ರಾದರ್ ದೆನ್ ಲೀಗಲಿ ಎನ್ಫೋರ್ಸಿಬಲ್ ಲೇಬರ್ ಸ್ಟ್ಯಾಂಡರ್ಡ್. ಒಂದು ಸ್ಟ್ಯಾಂಡರ್ಡ್ ಆಗಿ ಏನು ಮಾಡದೆ ಹೊರತು
ನೀವು ಯಾವಾಗ್ಲೂ ನಮ್ಮ ಕೆಲಸಕ್ಕೆ ಬದ್ಧರಾಗಿರ್ಬೇಕು, ಆ ಒಂದು ಗುಡ್ ಬಿಹೇವಿಯರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಕಾನ್ಸೆಪ್ಚುಯಲ್ ಗ್ಯಾಪ್ ಇದೆ ಅಂತಂದ್ರೆ, ಇಫ್ ಆಫ್ಟರ್ ಅವರ್ಸ್ ಇಮೇಲ್ಸ್ ಆರ್ ನಾಟ್ ಲೀಗಲಿ ಟ್ರೀಟೆಡ್ ಆಸ್ ವರ್ಕ್, ಆಫ್ಟರ್ ಅವರ್ ಇಮೇಲ್ಗಳನ್ನ ಲೀಗಲ್ ಆಗಿ ವರ್ಕ್ ಅಂತ ಟ್ರೀಟ್ ಮಾಡದಿದ್ರೆ, ನೋ ಓವರ್ ಟೈಮ್, ನೋ ಕಾಂಪನ್ಸೇಷನ್, ನೋ ವೈಲೇಷನ್ ಆಫ್ ವರ್ಕಿಂಗ್ ಅವರ್ ಲಿಮಿಟ್. ಆವಾಗ ಸೊ ದ ಎಂಪ್ಲಾಯಿ ಹ್ಯಾಸ್ ದ ರೈಟ್ ನಾಟ್ ಟು ರಿಪ್ಲೈ. ಅದನ್ನ ವರ್ಕ್ ಅಂತ ಕನ್ಸಿಡರ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ನಾಟ್ ಟು ರಿಪ್ಲೈ ಇದೆ, ರೈಟ್ ಇರುತ್ತೆ. ಬಟ್ ನೋ ರೆಕಗ್ನಿಷನ್ ದಟ್ ದರ್ ಟೈಮ್ ಹ್ಯಾಸ್ ಟೇಕನ್ ಅಲ್ವಾ. ಅವರು ತಮ್ಮ ಟೈಮ್ ಅನ್ನ ನೀವು ತೆಗೆದುಕೊಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ರೆಕಗ್ನೈಸೇಷನ್ ಸಹ ಸಿಗ್ತಾ ಇಲ್ಲ. ಆವಾಗ ರೈಟ್ ವೀಕ್ ಆಗ್ತಾ ಹೋಗುತ್ತೆ. ಹೌ ಡು ಅದರ್ ಕಂಟ್ರೀಸ್ ಹ್ಯಾಂಡಲ್ ದಿಸ್ ಬೆಟರ್? ಈಗ ಬೇರೆ ದೇಶದಲ್ಲಿ ಯಾವ ತರ ಇದೆ, ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ? ಯುರೋಪಿಯನ್ ಯೂನಿಯನ್ ಅಪ್ರೋಚ್ ನೋಡೋದಾದ್ರೆ, ಈಸ್ ದಿ ಎಂಪ್ಲಾಯರ್ ಕಂಟ್ರೋಲಿಂಗ್ ಯುವರ್ ಟೈಮ್? ಒಂದು ವೇಳೆ ನಿಮ್ಮ ಟೈಮ್ ಅನ್ನ ನಿಮಗೆ ಕೆಲಸ ಕೊಟ್ಟವರು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಎಸ್, ಇಟ್ ಇಸ್ ವರ್ಕಿಂಗ್ ಟೈಮ್. ಈವನ್ ಇಫ್ ಯು ಆರ್ ಆನ್ ಸ್ಟ್ಯಾಂಡ್ ಬೈ, ಆನ್ ಕಾಲ್, ವೇಟಿಂಗ್ ಬಟ್ ನಾಟ್ ಆಕ್ಟಿವ್ಲಿ ವರ್ಕಿಂಗ್. ನೀವು ವೇಟ್ ಮಾಡ್ತಾ ಇದ್ರು ಸಹ ಆಕ್ಟಿವ್ ಆಗಿ ವರ್ಕ್ ಮಾಡ್ಲೇಬೇಕು ಅಂತಿಲ್ಲ. ಎಂಪ್ಲಾಯರಿಗೋಸ್ಕರ ವೇಟ್ ಮಾಡ್ತಾ ಇದ್ರು ಸಹ ಅದು ವರ್ಕಿಂಗ್ ಟೈಮ್. ಯಾಕಂತಂದ್ರೆ ಎಂಪ್ಲಾಯರ್ ನಿಮ್ಮ ಟೈಮ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ವರ್ಕಿಂಗ್ ಟೈಮ್. ಎಂಪ್ಲಾಯರ್ ಕಂಟ್ರೋಲ್ ಮೀನ್ಸ್ ವರ್ಕ್. ಅದು ಯುರೋಪಿಯನ್ ಯೂನಿಯನ್. ಫ್ರಾನ್ಸ್ ಅಲ್ಲಿ ಹೇಗಿದೆ? ಡಸ್ ನಾಟ್ ರೀಡಿಫೈನ್ ವರ್ಕ್ ಅಗೇನ್ ಅಂಡ್ ಅಗೇನ್. ಅದು ಮತ್ತೆ ವರ್ಕ್ ಅಂದ್ರೆ ಏನು ಅಂತ ರೀಡಿಫೈನ್ ಮಾಡ್ತಾ ಇರೋದಿಲ್ಲ. ಮೊದಲೇ ವರ್ಕಿಂಗ್ ಟೈಮ್ ಹೀಗೆ, ರೆಸ್ಟ್ ಟೈಮ್ ಹೀಗೆ ಡಿಫೈನ್ ಮಾಡಿಬಿಟ್ಟಿದೆ, ಕ್ಲಿಯರ್ಲಿ ಸಪರೇಟ್ ಮಾಡಿಬಿಟ್ಟಿದೆ. ಎಂಪ್ಲಾಯರ್ ಕಂಟ್ರೋಲ್ಸ್ ಅವೈಲೇಬಿಲಿಟಿ. ಒಂದ್ ವೇಳೆ ಎಂಪ್ಲಾಯರ್ ಅವೈಲೇಬಿಲಿಟಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ರೆ ಅದು ವರ್ಕ್. ಜರ್ಮನಿಯಲ್ಲೂ ಸಹ ಹಾಗೆ ವರ್ಕಿಂಗ್ ಅವರ್ಸ್ ರೆಸ್ಟ್ ಪೀರಿಯಡ್ಗಳ ನಡುವೆ ಸ್ಟ್ರಿಕ್ಟ್ ಲಿಮಿಟೇಷನ್ ಇದೆ. ಸ್ಟ್ರಾಂಗ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕ್ವಶನ್ ಬರೋದೇನಂತಂದ್ರೆ, ವೆನ್ ಡಸ್ ಅನ್ ಎಂಪ್ಲಾಯೀಸ್ ಟೈಮ್ ಬಿಲಾಂಗ್ ಟು ದಿ ಎಂಪ್ಲಾಯರ್? ಯಾವ್ಯಾವಾಗ ಒಬ್ಬ ಕೆಲಸಗಾರ ಇರ್ತಾನೆ, ಆ ಕೆಲಸಗಾರನ ಸಮಯ ಅವನ ಬಾಸಿಗೆ ಮೀಸಲಿಡ್ಬೇಕು. ಅವನಿಗೆ ಬಾಸಿಗೆ ಸಿಗುತ್ತೆ. ಹಾಗಾದ್ರೆ ಡ್ಯೂರಿಂಗ್ ಆಫೀಸ್ ಅವರ್ಸ್ ಅಲ್ವಾ, ನೀವು ಆಫೀಸಿಗೆ ಹೋಗಿದ್ದೀರಿ ಅಂತಂದ್ರೆ ಹೌದು, ನಿಮ್ಗೆ ಕೆಲಸ ಕೊಟ್ಟವರಿಗೋಸ್ಕರ ನೀವಿರೋದು ಅಲ್ಲಿ. ಆಫ್ಟರ್ ಆಫೀಸ್ ಅವರ್ಸ್, ಆಫೀಸ್ ಅವರ್ ಮುಗಿದ್ಮೇಲೆ ಅದು ನಿಮ್ ಸಮಯ, ಆವಾಗ ನಿಮ್ಮ ಬಾಸಿಗೋಸ್ಕರ ನೀವು ಟೈಮ್ ಕೊಡ್ಬೇಕಾಗೋದಿಲ್ಲ. ಆದ್ರೆ ಸಮಸ್ಯೆ ಬಂದಿರೋದೇನು? ಡಿಜಿಟಲ್ ಟೂಲ್ಗಳಿಂದ. ಈ ಝೂಮು, ವಾಟ್ಸಪ್, ಸ್ಲ್ಯಾಕ್ ಅಂತ ಇದೆ, ಬೇರೆ ಬೇರೆ ಟೂಲ್, ಸ್ಕೈಪು, ಟೀಮ್ಸು, ಎಲ್ಲದರಿಂದಾಗಿ ಈ ಬೌಂಡ್ರಿ ಕಾಣಿಸ್ತಾ ಇಲ್ಲ, ಬ್ಲರ್ ಆಗ್ತಾ ಇದೆ. ಇಂಡಿಯನ್ ಬಿಲ್ ಡಸ್ ನಾಟ್ ಆನ್ಸರ್ ದಿಸ್ ಕ್ಲಿಯರ್ಲಿ. ಇದ್ರ ಬಗ್ಗೆ ಆ ಬಿಲ್ಲು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇಲ್ಲ. ಅದ್ರ ಜೊತೆ ಮ್ಯಾಂಡೇಟರಿ ರೈಟ್ ಆರ್ ನೆಗೋಷಿಯೇಬಲ್ ರೈಟ್, ಆ ಪ್ರಶ್ನೆ ಬರುತ್ತೆ. ಬಿಲ್ ಡಸ್ ನಾಟ್ ಕ್ಲಾರಿಫೈ, ಇಸ್ ದಿಸ್ ಅ ಮ್ಯಾಂಡೇಟರಿ ರೈಟ್? ಮ್ಯಾಂಡೇಟರಿ ರೈಟ್ ಇದು, ಆರ್ ಕ್ಯಾನ್ ಎಂಪ್ಲಾಯರ್ಸ್ ಮಾಡಿಫೈ ಇಟ್ ಥ್ರೂ ಕಂಪನಿ ಪಾಲಿಸಿ, ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್? ಒಂದ್ ವೇಳೆ ಮ್ಯಾಂಡೇಟರಿ ನಮ್ಗೆ ಆ ರೈಟ್ ಇದೆ ಬೇಕೇ ಬೇಕು ಅಂತ ಹೇಳ್ಬಹುದಾ? ಅಥವಾ ಕಂಪನಿ ನಿಮ್ಮನ್ನ ಜಾಬಿಗೆ ತೆಗೆದುಕೊಳ್ಬೇಕಾದ್ರೆ ನಮ್ಮ ಪಾಲಿಸಿ ಈ ತರ ಇದೆ, ನೀವು ಸೈನ್ ಮಾಡಿದ್ರೆ ನಾವು ನಿಮ್ಮನ್ನ ಕೆಲಸಕ್ಕೆ ತೆಗೆದುಕೊಳ್ತೇವೆ, ಕಾಂಟ್ರಾಕ್ಟ್ ಅಲ್ಲಿ ಈ ತರ ಇದೆ ನೋಡಿ ಅಂತ ಅವರೇ ಮೊದಲೇ ಹೇಳಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲಸ ಬೇಕು ಅಂತಂದ್ರೆ ನಾವು ಸೈನ್ ಮಾಡಿರ್ತೇವೆ ಅದಕ್ಕೆ. ಸೊ ಇಫ್ ಇಟ್ ಇಸ್ ನೆಗೋಷಿಯೇಬಲ್, ಪವರ್ಫುಲ್ ಎಂಪ್ಲಾಯರ್ಸ್ ಮೇ ಡೈಲ್ಯೂಟ್ ಅಲ್ವಾ. ನೆಗೋಷಿಯೇಬಲ್ ಆಗ್ಬಿಟ್ರೆ ಎಂಪ್ಲಾಯರ್ಗಳು ಅದನ್ನ ಡೈಲ್ಯೂಟ್ ಮಾಡ್ತಾರೆ. ವರ್ಕರ್ಸ್ ಮೇ ಅಗ್ರಿ ಅಂಡರ್ ಪ್ರೆಷರ್, ಕೆಲಸ ಯಾವ್ದಾದ್ರು ಒಂದು ಕೆಲಸ ಬೇಕು, ಅದಕ್ಕೋಸ್ಕರ ನಾವು ಅಗ್ರಿ ಮಾಡ್ಬೇಕಾಗುತ್ತೆ, ಅದಕ್ಕೆ ಒಪ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆ ಆರ್ಟಿಕಲ್ 21 ಲಿಂಕ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಈ ಬಿಲ್ ಅಲ್ಲಿ ಲಿಂಕ್ ಮಾಡದೇ ಇದ್ರು ನಾವು ಮೊದಲು ಸಹ ನೋಡಿದ್ವಿ. ಆರ್ಟಿಕಲ್ 21 ಅಂತಂದ್ರೆ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಕೋರ್ಟ್ಸ್ ಹ್ಯಾವ್ ಇಂಟರ್ಪ್ರಿಟೆಡ್ ಇಟ್ ಟು ಇನ್ಕ್ಲೂಡ್, ಆರ್ಟಿಕಲ್ 21 ಅಲ್ಲಿ ಏನ್ ಬರುತ್ತೆ? ಡಿಗ್ನಿಟಿ, ಪ್ರೈವಸಿ, ಆಟೋನಮಿ, ಮೆಂಟಲ್ ಹೆಲ್ತ್ ಎಲ್ಲ ಬರುತ್ತೆ. ವರ್ಕ್ ಪ್ರೆಷರ್ ಇದೆ ಅಂತಂದ್ರೆ ಇದು ಎಲ್ಲದಕ್ಕೂ ಧಕ್ಕೆ ಬರ್ತಾ ಇದೆ ಹಾಗಲ್ವಾ. ನಿಮ್ಮ ಡಿಗ್ನಿಟಿ, ನಿಮ್ಮ ಪರ್ಸನಲ್ ಟೈಮ್ ಅನ್ನ ಸಹ ಕಿತ್ಕೊಳ್ತಾ ಇದ್ದಾರೆ. ಪ್ರೈವಸಿ ಇರೋದಿಲ್ಲ, ನಿಮ್ಗೆ ಆಟೋನಮಿ ಇರೋದಿಲ್ಲ. ವರ್ಕ್ ಪ್ರೆಷರ್ ಇಂದ ಮೆಂಟಲ್ ಹೆಲ್ತ್ ಗೆ ಅಫೆಕ್ಟ್ ಆಗಬಹುದು. ಸೊ ದ ರೈಟ್ ಟು ಡಿಸ್ಕನೆಕ್ಟ್ ಕ್ಲಿಯರ್ಲಿ ರಿಲೇಟ್ಸ್ ಟು ಪರ್ಸನಲ್ ಆಟೋನಮಿ, ಮೆಂಟಲ್ ವೆಲ್ಬೀಯಿಂಗ್, ಹ್ಯೂಮನ್ ಡಿಗ್ನಿಟಿ. ಆದ್ರೆ ಬಿಲ್ ನಲ್ಲಿ ಡಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಲಿಂಕ್ ಇಟ್ ಸೆಲ್ಫ್ ಟು ಆರ್ಟಿಕಲ್ 21, ಡಸ್ ನಾಟ್ ಕ್ಲಾರಿಫೈ ವೆದರ್ ದಿಸ್ ಇಸ್ ಜಸ್ಟ್ ಅ ಸ್ಟ್ಯಾಟ್ಯೂಟರಿ ರೈಟ್ ಆರ್ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಥಿಂಕಿಂಗ್. ಬಿಲ್ ಅಲ್ಲಿ ಏನ್ ಹೇಳ್ತಾ ಇಲ್ಲ, ಇದು ಆರ್ಟಿಕಲ್ 21 ಗೆ ಸಂಬಂಧಪಟ್ಟಿರೋದಾ ಅಥವಾ ಜಸ್ಟ್ ಒಂದು ಸ್ಟ್ಯಾಟ್ಯೂಟರಿ ರೈಟಾ, ಒಂದು ಕಾನೂನಿನ ಮೂಲಕ ಸಿಗುವಂತ ರೈಟಾ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ದಿಸ್ ಕ್ರಿಯೇಟ್ ಅನ್ಸರ್ಟನಿಟಿ ಇನ್ ಇಂಟರ್ಪ್ರಿಟೇಷನ್ ಅಂಡ್ ಎನ್ಫೋರ್ಸ್ಮೆಂಟ್. ಒಂದು ಅದನ್ನ ಹೇಗೆ ಇಂಟರ್ಪ್ರಿಟ್ ಮಾಡೋದು, ಹೇಗೆ ಅದನ್ನ ಅರ್ಥೈಸ್ಕೊಳ್ಳೋದು, ಇನ್ನೊಂದ್ರ ಜೊತೆ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಎನ್ಫೋರ್ಸ್ ಮಾಡೋದು, ಅನುಷ್ಠಾನಗೊಳಿಸೋದು, ಅದು ಎರಡರ ಬಗ್ಗೆ ಅನ್ಸರ್ಟನಿಟಿ ಇದೆ. ಹಾಗಾಗಿ ದ ಬಿಲ್ ಕರೆಕ್ಟ್ಲಿ ರೆಕಗ್ನೈಸಸ್ ದಟ್ ಡಿಜಿಟಲ್ ವರ್ಕ್ ಹ್ಯಾಸ್ ಚೇಂಜ್ಡ್ ರಿಯಾಲಿಟಿ. ಹೌದು, ಈ ಬಿಲ್ಲಿಂದ ಆ ಬಿಲ್ ಏನ್ ಮಾಡ್ತಾ ಇದೆ?
ಡಿಜಿಟಲ್ ವರ್ಕ್ ಇಂದಾಗಿ ಈಗ ರಿಯಾಲಿಟಿ ಬದಲಾಗಿದೆ ಅನ್ನೋದನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಆದ್ರೆ ವರ್ಕ್ ಅನ್ನ ರೀಡಿಫೈನ್ ಮಾಡ್ತಾ ಇಲ್ಲ. ಮತ್ತೆ ಲೇಬರ್ ಕೋಡ್ಗಳ ಜೊತೆ ಇಂಟಿಗ್ರೇಟ್ ಆಗ್ತಾ ಇಲ್ಲ. ಮತ್ತೆ ಕಾನ್ಸ್ಟಿಟ್ಯೂಷನಲ್ ಗ್ರೌಂಡಿಂಗ್ ಯಾವ ತರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಿಲ್ ಇಸ್ ನಾಟ್ ರಾಂಗ್ ಬಟ್ ಇನ್ಕಂಪ್ಲೀಟ್. ನೀವು ಮುಂದಿನ ದಿನಗಳಲ್ಲಿ ಒಂದು ವೇಳೆ ರೈಟ್ ಟು ಡಿಸ್ಕನೆಕ್ಟ್ ಬಗ್ಗೆ ಮೇನ್ಸ್ ಕ್ವಶನ್ ಬಂತು ಅಂತಂದ್ರೆ ಕೊನೆಯಲ್ಲಿ ಹೇಗೆ ನಮ್ಮ ಕನ್ಕ್ಲೂಷನ್ ಇರಬೇಕು ಅಂತಂದ್ರೆ ಇದರ ಪಾಸಿಟಿವ್ ಏನು, ನೆಗೆಟಿವ್ ಏನು, ಮುಂದಿನ ಕ್ರಮ ಏನ್ ಕೈಗೊಳ್ಬೇಕು, ಫೈನಲ್ ಕನ್ಕ್ಲೂಷನ್ ಅಲ್ಲಿ ಹೌದು ಈಗ ಇಡೀ ಬಿಲ್ಲೇ ರಾಂಗ್ ಅಂತ ಹೇಳೋದಲ್ಲ, ಬಟ್ ಇಟ್ಸ್ ಇನ್ಕಂಪ್ಲೀಟ್. ನೋಡಿ ಶಬ್ದ ನೋಡಿ, ಇನ್ಕಂಪ್ಲೀಟ್. ಇನ್ನು ಕೆಲವು ಅಂಶಗಳನ್ನ ಸೇರಿಸಬಹುದಿತ್ತು. ಇಟ್ ಶುಡ್ ಬಿ ಸೀನ್ ಆಸ್ ಸ್ಟಾರ್ಟ್ ಆಫ್ ಲಾರ್ಜರ್ ಕನ್ವರ್ಸೇಷನ್, ನಾಟ್ ದಿ ಫೈನಲ್ ಸೊಲ್ಯೂಷನ್. ಒಂದು ದೊಡ್ಡ ಸೊಲ್ಯೂಷನ್ ಒಂದು ಪಾರ್ಟ್ ಇದು, ಫೈನಲ್ ಸೊಲ್ಯೂಷನ್ ಅಲ್ಲ ಇದು, ಅಲ್ವಾ? ಮೊದಲೇ ಹೆಜ್ಜೆ, ಸ್ವಚ್ಛತೆಯ ಕಡೆ ಒಂದು ಹೆಜ್ಜೆ ಅಂತ ಹೇಳ್ತೀವಲ್ವಾ, ಆ ತರ ದೊಡ್ಡ ಬದಲಾವಣೆಯ ಕಡೆ ಇರುವಂತ ಒಂದು ಹೆಜ್ಜೆ ಇದು, ಕಂಪ್ಲೀಟ್ ಸೊಲ್ಯೂಷನ್ ಅಲ್ಲ ಇದು ಅನ್ನುವ ರೀತಿಯಲ್ಲಿ ಕನ್ಕ್ಲೂಷನ್ ಬರಿಬೇಕಾಗುತ್ತೆ. ಸರ್ಕಾರದ ಯಾವುದೇ ಪಾಲಿಸಿ ಬಗ್ಗೆ ಕ್ವಶನ್ ಇರಲಿ, ಡೈರೆಕ್ಟ್ ಆಗಿ ಕಂಪ್ಲೀಟ್ ರಾಂಗ್ ಅಂತ ಹೇಳ್ಬಾರ್ದು, ಕಂಪ್ಲೀಟ್ ರೈಟ್ ಅಂತಾನು ಹೇಳ್ಬಾರ್ದು. ಕ್ರಿಟಿಕಲಿ ಅನಲೈಸ್ ಅಂತಂದ್ರೆ ಅದರ ಪಾಸಿಟಿವ್, ನೆಗೆಟಿವ್, ವೇ ಫಾರ್ವರ್ಡ್ ಈ ರೀತಿ ಬರೆದು ಆಮೇಲೆ ಕನ್ಕ್ಲೂಷನ್ ಕೊಡ್ಬೇಕಾಗತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇವಿಷ್ಟು ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.